ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬಂದಿರೋದು. ಈ ಜಾತ್ರೆ ಅನ್ನೋದೆಲ್ಲ ಬೆಂಗಳೂರಲ್ಲಿ ಇರೋದೇ ಇಲ್ಲ. ಈ ಜಾತ್ರೆ ನೋಡ್ಬೇಕಂದ್ರೇ ನನಗೊಂಥರ ಖುಷಿ. ಸೊ ತುಮಕೂರು ಸಿದ್ಧಗಂಗಾ ಜಾತ್ರೆ ಫಸ್ಟ್ ಟೈಮು ನಮ್ಮ ಹಸ್ಬೆಂಡ್ ಕಡೆಯಿಂದ ಇವತ್ತು ಚೆನ್ನಾಗಿರುತ್ತೆ ಬನ್ನಿ ಇಲ್ಲಿ ಅಂತ ಕರ್ಕೊಂಡು ಬಂದರು. ನನಗಂತೂ ತುಂಬ ಖುಷಿ ಆಗ್ತಿದೆ. ಇಲ್ಲಿ ತೇರಿಗೆ ಬಾಳೆಹಣ್ಣು ಎಸಿತಾರೆ, ನನಗೆ ಯೂನಿಕ್ ಅನಿಸ್ತು, ಚೆನ್ನಾಗಿದೆ ಅನಿಸ್ತು. ಮತ್ತು ತೇರು ಎಳಿತಾರಂತೆ ಸಂಜೆ ಬೆಳ್ಳಕ್ಕಿ ಬೆಳ್ಳಿ ಪಳ್ಳಕ್ಕಿ ತೇರು ಎಳಿತಾರಂತೆ. ಸೊ ಸಂಜೆ ಎಕ್ಸಿಬಿಷನ್ ಇರುತ್ತೆ. ಎಕ್ಸಿಬಿಷನ್ ನೋಡೋಕ್ಕಂತೂ ಕಾಯ್ತಾ ಇದ್ದೀನಿ. ಇಲ್ಲಿ ಗದ್ಗೆ ಇದೆ. ಗದ್ಗೆಲೋ ಕುತ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಅನಿಸ್ತಿದೆ. ಚಿಕ್ಕ ವಯಸ್ಸಲ್ಲೇ ನಾನು ಶಿವಕುಮಾರ್ ಸ್ವಾಮೀಜಿ ಆಶೀರ್ವಾದ ತೊಗೊಳಕ್ಕೆ ಬರ್ತಿದ್ದೆ. ಸೊ ಅಲ್ಲಿ ಇವಾಗ ನಾನು ಇನ್ನೇನು ಸ್ವಾಮಿಗಳೇ ಹೋದ್ಮೇಲೆ ಇನ್ನೇನಿಗೆ ಬರಬೇಕು ಅಂತ ಆ ಥರ ಫೀಲ್ ಇತ್ತು. ಬಟ್ ಈ ಥರ ಜಾತ್ರೆ ಮಾಡೋದ್ರಿಂದ ತುಂಬ ಜನ ಸೇರ್ತಾರೆ. ಎಲ್ಲ ಸೇರಿ ಸ್ವಾಮಿಗಳೇ ಬಂದಂಗೆ ಖುಷಿ ಆಗ್ತದೆ ನನಗೆ. ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇದೆ. ಇಲ್ಲಿ ಬಂದಾಗ ನನಗೆ ಜನರನ್ನು ನೋಡ್ತಿದ್ರೇ ಖುಷಿ ಆಗ್ತಿದೆ. ಇಷ್ಟು ಜನ ಸೇರ್ತಾರಲ್ಲ ಸ್ವಾಮಿಗಳು ನೋಡೋಕ್ಕೆ ಅಂತ. ಇಷ್ಟು ವರ್ಷ ಅವ್ರು ನೋಡಕ್ಕೆ ಬರ್ತಾ ಇದ್ದೀವಿ, ಇವಾಗ ಗದ್ಗೆ ನೋಡಕ್ಕೆ ಬರ್ತೀರಿ. ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ವರ್ಷನೂ ಬರ್ತೀರಿ, ತುಂಬ ಚೆನ್ನಾಗಿ ಆಗುತ್ತೆ. ಹೇಳ್ಬಾರ್ದು. ಇವತ್ತು ಸಿದ್ಧಗಂಗಾ ಮಠದ ಜಾತ್ರೆ ಇರೋದ್ರಿಂದ ತೇರು ಇದೆ ಇವತ್ತು, ಅದಕ್ಕೆ ಅದು ನೋಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ ಈ ತೇರಿನ ಉತ್ಸವ. ತುಂಬ ಖುಷಿ ಆಯಿತು ನನಗೆ ಬಂದಿದ್ದು. ನಾನು ಇಲ್ಲೇ ನಿಯರ್ ಹತ್ರ ನಮ್ಮ ಮನೆ. ನಾನು ಪ್ರತಿ ವರ್ಷ ಬರ್ತಿರ್ತೀನಿ ಇಲ್ಲಿ. ಚೆನ್ನಾಗಿದೆ. ನಮ್ಮಲ್ಲಿ ಏನಾರು ಹರಕೆ ಇದ್ದರೆ ನಾನು ಆ ಹರಕೆನ ಈಡೇರಿಸೋಕ್ಕೋಸ್ಕರ ಚೂರು ಬಾಳೆಹಣ್ಣು ಅಂತ ಇದು ಮಾಡ್ತಾರೆ. ಬಾಳೆಹಣ್ಣ ಅದು ತೇರು ಎಳಿಬೇಕಾದ್ರೆ ಮೇಲೆ ಕಳಸ ಇದೆಯಲ್ಲ ಅಲ್ಲಿಗೆ ಹೊಡಿಬೇಕು. ನಿಮ್ಮ ಹರಕೆ ಏನಿರುತ್ತೆ ಅದು ಈಡೇರುತ್ತದೆ. ಪ್ರತಿ ವರ್ಷವೂ ಜಾಸ್ತಿ ಜನ ಸೇರಿರ್ತಾರೆ. ಇವತ್ತು ಇನ್ನೂ ಜಾಸ್ತಿ ಇದ್ದಾರೆ. ತುಂಬ ಖುಷಿ ಆಯಿತು ನನಗೆ ಬಂದಿದ್ದಕ್ಕೆ ಅಷ್ಟೇ. ಪ್ರತಿ ವರ್ಷ ಬರ್ತೀನಿ ಸರ್. ಬಂದು ತೇರು ಎಳಿಬೇಕಾದ್ರೆ ಬಾಳೆಹಣ್ಣು ಇದೆಯಲ್ಲ ಆ ಬಾಳೆಹಣ್ಣು ಎರಿಸ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತೀವಿ ಸರ್. ತುಂಬ ಚೆನ್ನಾಗಿ ಬರುತ್ತೆ. ಒಂದು ವಾರ ಇರುತ್ತೆ ಜಾತ್ರೆ, ಚೆನ್ನಾಗಿರುತ್ತೆ. ಫಸ್ಟು ದನಿನ ಜಾತ್ರೆ ಎಲ್ಲ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ತೇರು ಹಬ್ಬ ಆಗಿ ಉಪವಾಸ ಇದ್ದು ರಾತ್ರಿ ಎಲ್ಲ ಜಾಗರಣೆ ಮಾಡಿ ಬೆಳಗ್ಗೆ ಬಂದು ದೇವರಿಗೆ ಮತ್ತೆ ಅಲ್ಲಿ ಹೋಮ ಮಾಡಿ ದೇವ್ರ ತೇರನ್ನ ಎಳೆಯುತ್ತಾರೆ. ನಮ್ಗೆ ಏನಾರು ಹರಕೆ ಇದ್ದರೆ ಬಂದು ಈಡೇರಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ಸರ್. ನಾವು 15 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲೇ ಬಂದು ಹಬ್ಬ ಮಾಡೋದು. ಇದು ಒಂಥರ ಚೆನ್ನಾಗಿರುತ್ತೆ, ಮನಸ್ಸು ಸಂತೋಷ ಆಗಿರುತ್ತೆ, ನೋಡೋದಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಬೇರೆ ಕಡೆ ಹಂಗೆ ಗಲಾಟೆ ಏನೂ ಇರೋದಿಲ್ಲ. ಸುಲಲಿತವಾಗಿ ಎಲ್ಲ ವ್ಯವಹಾರ ಎಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಈಗ ದೊಡ್ಡ ಸ್ವಾಮೀಜಿ ಇದ್ದಾಗಲೂ ಬರ್ತಾ ಇದ್ರೆ ಆಗಲೂ ಈಗಲೂ ಯಾವ ರೀತಿ ನಡೀತಾ ಇದೆ ನೋಡಿದಂಗೆ. ಈಗ ವರ್ಷ ಜನ ಜಾಸ್ತಿ ಆಗುತ್ತೆ. ಆಮೇಲೆ ಉತ್ತಮವಾಗಿ ಇದು ಜಾಸ್ತಿ ಆಗ್ತಾ ಇರುತ್ತೆ. ಪ್ರತಿ ವರ್ಷ ಹೊಸದಾಗಿ ಇದಾಗ್ತಾ ಇರುತ್ತೆ. ಪ್ರತಿ ವರ್ಷ ದೊಡ್ಡ ಸ್ವಾಮೀಜಿ ಇದ್ದಾಗ ಯಾವ ರೀತಿ ನಡೀತಾ ಇರ್ತಿಲ್ಲ ನೀವು ನೋಡಿದಾಗೆ. ಪ್ರತಿ ಸಾರಿನೂ ವರ್ಷ ಚೇಂಜ್ ಆಗ್ತಾ ಇರುತ್ತೆ. 15 ವರ್ಷದಿಂದ ಬರ್ತಾಯಿದ್ದೀನಿ ಸಿದ್ಧಗಂಗಾ ಮಠ ಜಾತ್ರೆಗೆ. ಲಕ್ಷಾಂತರ ಜನ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ಬುದ್ಧರ ಆಶೀರ್ವಾದ ಪಡಿತಾರೆ. ಲಕ್ಷಾಂತರ ಜನ ಬಂದು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಶಿವರಾತ್ರಿ ದಿನ ನೆಕ್ಸ್ಟ್ ದಿನ ತೇರಿರುತ್ತೆ. ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ದಾಸೋಹ ವಿದ್ಯೆ ಬುದ್ಧಿ ಎಲ್ಲ ಇರುತ್ತೆ. ಎಲ್ಲರೂ ಬಂದು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಬುದ್ಧರ ಆಶೀರ್ವಾದ ಪಡಿತಾರೆ. ಈ ವರ್ಷ ಫುಲ್ಲು ಜನ ಜಾಸ್ತಿ ಇದ್ದಾರೆ. ಮತ್ತು ಎಕ್ಸಿಬಿಷನ್ ಇರುತ್ತೆ, ಎಲ್ಲ ಗೇಮ್ಸು ಮತ್ತು ಎಕ್ಸಿಬಿಷನಲ್ಲಿ ಎಲ್ಲ ಥರದ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಇರುತ್ತೆ. ತುಂಬ ಖುಷಿ ಆಗ್ತಾ ಇದೆ ಸರ್. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಹಾಂ ಸರ್, ಫ್ಯಾಮಿಲಿ ಫುಲ್ ಬಂದಿದ್ದೀವಿ. ನಮ್ಮ ತಾಯಿ ಮನೆ ಇಲ್ಲಿ, ಅದಕ್ಕೋಸ್ಕರ ನಾವು ವರ್ಷ ಯಾವಾಗಲೂ ಜಾತ್ರೆಗೆ ಬರ್ತೀವಿ, ಅದಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಅನಿಸ್ತಾ ಇದೆ. ಯಾವಾಗಲೂ ನೋಡೋ ಥರ ಇನ್ನೂ ಡಿಫ್ರೆಂಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಂ ಸರ್, ಪ್ರತಿ ವರ್ಷ ಬರ್ತೀವಿ. ಹಾಂ ಸರ್, ಫುಲ್ ಫ್ಯಾಮಿಲಿ ಬರ್ತೀವಿ. ನಾವು ಪ್ರತಿ ವರ್ಷ ತೇರಿಗೆ ಬರ್ತೀವಿ. ನಾವು ಸಿದ್ಧಗಂಗಾ ಮಠದ ಹತ್ರ ಇರೋದೇ ನಮಗೊಂದು ಹೆಮ್ಮೆ. ಪ್ರತಿ ವರ್ಷ ತೇರಿಗೆ ಬರ್ತೀವಿ. ತುಂಬ ವಿಜೃಂಭಣೆಯಿಂದ ತೇರು ನಡೆಯುತ್ತೆ. ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಇಡೀ ಕರ್ನಾಟಕದ ಜನತೆಯೇ ಬರ್ತಾರೆ ಇಲ್ಲಿ ತೇರು ನೋಡೋದಕ್ಕೆ ಅಂತ. ತುಂಬ ಖುಷಿಯಾಗಿದೆ. ಸಿದ್ಧಗಂಗಾ ಸ್ವಾಮಿ ಒಂದು ಮಟ್ಟಕ್ಕೆ ಬಂದಿದ್ದೀನಿ, ಜಾತ್ರೆಗೆ ಬಂದಿದ್ದೀನಿ. ತುಂಬ ಖುಷಿ ಕೊಡ್ತಾ ಇದೆ. ಯಾಕೆಂದರೆ ನನಗೆ ತುಂಬ ಒಂದು ಅಚ್ಚುಮೆಚ್ಚಿನ ಈ ಮಠ ಇದು. ಯಾಕೆಂದರೆ ಯಾವಾಗಂದ್ರೆ ಅವಾಗ ನಾನು ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಆದರೆ ನಡೆದಾರೋ ದೇವರಿದ್ದಾರೆ, ದೇವ್ರನ್ನ ನಾನು ನೋಡಿದ್ದೀನಿ, ದೇವ್ರ ಆಶೀರ್ವಾದ ತೊಗೊಂಡಿದ್ದೀನಿ. ಆದರೆ ಇವಾಗಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಆ ದೇವ್ರನ್ನ ಒಂದು ಫೋಟೋ ನೋಡ್ತಾ ಇದ್ದಾರೆ. ಆದರೆ ನಾವು ಬಂದು ಸ್ವಾಮೀಜಿ ಹತ್ರ ಒಂದು ಆಶೀರ್ವಾದ ತೊಗೊಂಡು ಅವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಅದು ನಿಜವಾಗ್ಲೂ ನಂಗೆ ಜೀವನದಲ್ಲಿ ತುಂಬ ಹೆಮ್ಮೆ ಕೊಡೋ ವಿಷಯ. ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದ ಕೂಡ ತೊಗೊಂಡಿದ್ದೀನಿ. ಇವಾಗಲೂ ಕೂಡ ನಾನು ಯಾವಾಗಾದರೂ ಬಂದರೆ ಈ ಗದ್ಗೆಯಲ್ಲಿ ಕುತ್ಕೊತೀನಿ. ಗದ್ಗೆಯಲ್ಲಿ ನಿಜ ಪಾಸಿಟಿವ್ ಎನರ್ಜಿ, ದೇವರು ಇನ್ನೇ ಇಲ್ಲಿದ್ದಾರೆ, ಸ್ವಾಮೀಜಿ ಇದ್ದಾರೆ ಅಂತಲೇ ಅನಿಸುತ್ತೆ. ಆದರೆ ಫಸ್ಟ್ ವರ್ಷ ನಾನು ಈ ಜಾತ್ರಾ ಮಹೋತ್ಸವಕ್ಕೆ ಬಂದಿರೋ ತುಂಬಾ ಖುಷಿ ಕೊಡ್ತಾ ಇದೆ. ಇಲ್ಲಿ ತುಂಬಿರೋ ಜನಸಾಂಗಾರನ ನೋಡಿ ಇನ್ನೂ ಖುಷಿ ಆಯಿತು. ಯಾಕೆಂದರೆ ನಾನು ಸ್ವಾಮೀಜಿಗಳೆಲ್ಲ ತುಂಬ ನಂಬೋದು, ತುಂಬ ಒಂದು ಪ್ರೀತಿಯಿಂದ ನಾನು ಆಶೀರ್ವಾದ ತೊಗೊಂಡಿರೋದು ನಾನು ಶಿವಕುಮಾರ್ ಸ್ವಾಮೀಜಿ ಹತ್ರನೇ.
ತುಂಬಾ ನನಗೆ ಖುಷಿ ಕೊಡೋ ಒಂದು ಜಾಗ ಇದು. ಇವತ್ತಿನ ರಥೋತ್ಸವದ ಬಗ್ಗೆ ಹೇಳಿ, ಏನೇನು ನಡೀತು ಇಲ್ಲಿ, ಏನೇನು ಪೂಜಾ ಪದ್ಧತಿ ನೋಡಿದ್ರೆ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ನನ್ನ ಮಗಳು ಮದುವೆ ಮಾಡಿಕೊಟ್ಟಿರೋದು ಇಲ್ಲೇ, ಸೊ ನಮ್ಮ ಅಳಿಯೋರ ಮನೆಗೆ ಬಂದಿದ್ದೆ. ಸೊ ನಾನು ಜಾತ್ರೆಗೆ ಬಂದಿದ್ದಿದೆ ಫಸ್ಟ್ ವರ್ಷ. ಸೊ ತೇರು ನೋಡ್ಬೇಕಾರೆ, ಈ ಜನಸಾಗರ ನೋಡ್ಬೇಕಾದ್ರೆ ನಾನು ಕಳೆದೋದೆ. ತುಂಬ ಜನ ಇದ್ದರು. ಇಷ್ಟು ಬಿಸಿಲಲ್ಲೂ ಇಷ್ಟು ಜನಗಳು ಬಂದಿದ್ದಾರೆ ಅಂದರೆ ಆ ಸ್ವಾಮಿ ಆಶೀರ್ವಾದ, ಎಲ್ಲರೂ ಪ್ರತಿಯೊಬ್ಬರಿಗೂ ಆಶೀರ್ವಾದ ಸಿಕ್ಕಿದೆ ಅಂತಲೇ ಅನ್ಕೊತೀನಿ. ತುಂಬಾ ಚೆನ್ನಾಗಿದೆ. ಯಾಕೆಂದರೆ ನಾವು ಬೆಂಗಳೂರೆಲ್ಲ ಬಂದು ಈ ಥರ ಜಾತ್ರೆಗಳು ನೋಡೋದು ತುಂಬ ಕಮ್ಮಿನೇ. ಈ ಒಂದು ಜಾತ್ರೆ ನೋಡಿ ತುಂಬ ಖುಷಿ ಆಯ್ತು ಇವತ್ತು ನನಗೆ. ಅವಕಾಶ ಮಾಡಿಕೊಡಿ. ಏನು ಬೇಕಣ್ಣ? ಎಷ್ಟಕ್ಕೆ? ಅವಕಾಶ ಮಾಡಿಕೊಡಿ. ಏನು ಬೇಕಣ್ಣ? ಎಷ್ಟಕ್ಕೆ?